ಚೇರ್ಮನ್ರೆ ಟೈಮ್ ಆಯ್ತು, ಮ್ಯಾಚ್ ಶುರು ಮಾಡೋಣವಾ? ಮಾಡೋಣ. ಚೇರ್ಮನ್ರೆ, ನಮ್ಮ ಟೀಮಲ್ಲಿ ಒಬ್ಬ ಮಿಸ್ಸಿಂಗ್ ಇದ್ದಾನೆ, ಬಂದ್ಬಿಡ್ತಾನೆ, 5 ನಿಮಿಷ ಅಷ್ಟೇ. ಅದಕ್ಕೆಲ್ಲ ಕಾಯ್ಕೊಂಡಿರಕ್ಕಾಗಲ್ಲ. ಏನ್ ಚೇರ್ಮನ್ರೆ ಇದು? ಮ್ಯಾಚ್ ಅಂದ್ರೆ ಒಂದು ಡಿಸಿಪ್ಲಿನ್ ಬೇಡವಾ? ಒಂದು ಟೈಮ್ ಸೆನ್ಸ್ ಬೇಡವಾ? ಇಷ್ಟ ಬಂದು ಟೈಮಿಗೆ ಬರ್ತಾರೆ. ಎಂಥ ಟೀಮ್ ಚೇರ್ಮನ್ರೆ ಇದು? ಒಂದೆರಡು ನಿಮಿಷ ಕಾಯೋಣ ಇರಪ್ಪ ದತ್ತ. ಆಯ್ತು ಚೇರ್ಮನ್ರೆ, 2 ನಿಮಿಷ ವೆಯ್ಟ್ ಮಾಡೋಣ. ಅವಾಗ್ಲೂ ಬರಲಿಲ್ಲ ಅಂದ್ರೆ ಆ ಟೀಮು ಡಿಸ್ಕ್ವಾಲಿಫೈ ಆಗುತ್ತೆ, ನಮ್ಮ ಟೀಮು ಗೆದ್ದಂಗಾಗುತ್ತೆ. ಎಲ್ಲೇ ನಿನ್ ತಮ್ಮ? ನಂಗೆ ಗೊತ್ತಿಲ್ಲ ಅಮ್ಮ. ಸುಬ್ಬ, ಯಾಕೋ ಲೇಟು? ಅದು ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸರಿ, ರೆಡಿ ಆಗು. ಚೇರ್ಮನ್ರೆ, ಸ್ಟಾರ್ಟ್ ಮಾಡೋಣ. That's right. That's right. ಕಬಡ್ಡಿ 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 ಸುಬ್ಬ, ರೈಡ್ ಹೋಗು. ನಾನಾ? ಹ್ಞೂ ಕಣೋ, ನೀನೇ ಪಾಯಿಂಟ್ಸ್ ಹಾಕೊಂಬ. ಹೋಗು ಹೋಗು ಹೋಗು, ಅಮ್ಮ. ಕಬಡ್ಡಿ 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 ಕಬಡ್ಡಿ
ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಕಬಡ್ಡಿ ಔಟ್ ಆದ್ರೆ ತಾನೆ ಕಾಲೇನ ಎಳೆಯೋದು ಮತ್ತೆ ಕಬಡ್ಡಿ ಕೋರ್ಟ್ ಆಯ್ತು ಜಗಳ ಯಾಕಪ್ಪ ಜಗಳ ಮಾಡ್ಕೊಳ್ತೀರ ನೀವು ಆಟ ಆಡ್ಬೇಕಣ. ಚೇರ್ಮನ್ರೆ ಇಲ್ಲಿ ಮೋಸ ನಡೀತಾ ಇದೆ. ಆ ಲಕ್ಕಿ ಕಡೆಯವನು ಕುಡ್ಕೊಂಡು ಬಂದಿದ್ದಾನೆ. ಯಾರು ಮೋಸ ಮಾಡ್ತಾ ಇರೋದು? ಔಟ್ ಅದು ಕಾಲು ಎಳಿತಾ ಇದ್ದೀರಾ. ಸುಳ್ಳು ಆಪನೆ ಮಾಡ್ಬೇಡಿ. ಏನೋ ಸುಳ್ಳು ಆಪದ್ನೆ. ನಮ್ ಟೀಮ್ ಅವ್ರು ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ದು. ನಿನ್ ಬಾಮ ಇದ ಕುಡ್ಕೊಂಡ್ ಬಂದಿಲ್ವಾ? ನೀನೇ ಕೇಳು. ಚಾನ್ಸೇ ಇಲ್ಲ. ನಮ್ ಸುಬ್ಬ ಕುಡಿಯಲ್ಲ. ಹೌದೌದು, ಒಬ್ಬ ಕುಡ್ಕ ಇನ್ನೊಬ್ಬ ಕುಡ್ಕೊಂಡ್ ಸಾಕ್ಷಿ ಹೇಳೋದು. ಸುಮ್ನಿರ. ನಮ್ ಟೀಮ್ ಅವ್ರು ಕುಡ್ಕೊಂಡು ಬಂದಿದ್ದಾರೆ ಅಂತ ಹೇಳೋದು ಸುಳ್ಳು. ಇವಾಗ ಅಷ್ಟಲ್ಲ, ಯಾಕೆ? ನಿನ್ ಬಾಮ ಇದ ಪಕ್ಕನೇ ಇದಾನಲ್ಲ, ಕೇಳು. ಸುಬ್ಬ ಬೈಲಿ ಹೇಳು, ಅವ್ರು ಹೇಳ್ತಾರೆ ಸುಳ್ಳು ಅಂತ. ಹೇಳಪ್ಪ ಸುಬ್ಬ, ನೀನು ನೋಡಿದ್ರೆ ಕುಡ್ದು ಬಂದಿರೋ ಆಗಿದೆಯಲ್ಲ. ಇಲ್ಲ ಚೇರ್ಮನ್ ರೇ, ಅವ್ನು ಸ್ವಲ್ಪ ಎನರ್ಜಿ ಕಡಿಮೆ ಇದೆ, ಅದಕ್ಕಂಗೆ ಕಾಣಿಸ್ತಾ ಇದ್ದಾನೆ ಅಷ್ಟೇ. ಚೇರ್ಮನ್ರೆ, ಆಟ ಆಡಿ ಎನರ್ಜಿ ಕಡಿಮೆ ಆಗಿರೋದಲ್ಲ, ಕುಡ್ದು ಸುಸ್ತಾಗಿರೋದು. ನೀವೇ ಕೇಳಿ ಚೇರ್ಮನ್ರೆ. ಏ ಸುಬ್ಬ, ಹೇಳೋ ಸುಳ್ಳು ಅಂತ. ನೀನೇ ಪಾರ್ಟಿ ಮಾಡಿ ಗುಂಡಾಗ್ತೀಯಾ? ಕುಡ್ದಿರೋ ಯಾರು ಕುಡ್ದೇ ಇದ್ದವ್ರು ಯಾರು ಅಂತ ಗೊತ್ತಾಗಲ್ವಾ? ನೀನು ಹೇಳಲಕ್ಕಿ. ಕುಡ್ದಿದ್ಯಾ? ಹೇಳ, ಕುಡ್ದು ಬಂದಿದ್ಯಾ? ಕುಡ್ದು ಆಡೋದಕ್ಕೆ ಬಂದಿದ್ಯಾ? ನಾಚಿಕೆ ಆಗಲ್ವಾ ನಿಂಗೆ? ಈ ಮರ್ಯಾದೆ ತೆಗೆದ್ಬಿಟ್ಟೆ. ನಿಮ್ಮಪ್ಪ ಎಂತ ದೊಡ್ಡ ಕಬಡ್ಡಿ ಪ್ಲೇಯರ್, ಅವ್ರ ಹೆಸರು ಹಾಳು ಮಾಡ್ಬಿಟ್ಟೆ. ನಡಿಯೋ.
ಇಲ್ಲ ಚೇರ್ಮನ್ರೆ, ನಮ್ಮ ಟೀಮಲ್ಲಿ ಇಷ್ಟೇ ಜನ ಇರೋದು. ಓಹೋ, ಅಂದ್ರೆ ರೂಲ್ಸ್ ಪ್ರಕಾರ 6 ಜನ ಆಡಂಗಿಲ್ಲ, ಡಿಸ್ಕ್ವಾಲಿಫೈ ಅಂತ ಹೇಳ್ಬಿಡಿ ಚೇರ್ಮನ್ರೆ. ಹೌದು, ರೂಲ್ಸ್ ಪ್ರಕಾರ 7 ಜನ ಇರಲೇಬೇಕು. ಏನಪ್ಪ ಮಾಡ್ಕೊಳ್ಳೋಕ್ಕೆ? ನಮ್ಮ ಟೀಮಲ್ಲಿ ಇಷ್ಟೇ ಜನ ಇರೋದು. ನೀವೇನು ಬೇಕೋ ಡಿಸೈಡ್ ಮಾಡ್ಕೊಳ್ಳಿ. ಹಾಗಾದ್ರೆ ಇವ್ ಟೀಮ್ನ ಡಿಸ್ಕ್ವಾಲಿಫೈ ಮಾಡಿ ಚೇರ್ಮನ್ರೆ. ಚೇರ್ಮನ್ರೆ, ನಮ್ಗೇನು ಭಯ ಇಲ್ಲ, ಹೇಗಿದ್ರು ಸೋಲ್ತಾ ಇದ್ರು, ಒಂದು ಸ್ವಲ್ಪ ಬೇಗ ಸೋತಿದ್ದಾರೆ ಅಷ್ಟೇ. ನೋಡಿ ಚೇರ್ಮನ್ರೆ, ತತ್ತೊಂದು ಟೀಮ್ ಗೆಲ್ತು ಅಂತ ಅನೌನ್ಸ್ ಮಾಡಿಬಿಡಿ. ಹಾಗೆಲ್ಲ ಅನೌನ್ಸ್ ಮಾಡೋಕ್ಕಾಗಲ್ಲಪ್ಪ. ಮ್ಯಾಚ್ ನಡಿಬೇಕು, ಯಾರು ಗೆಲ್ತಾರೆ ಸೋಲ್ತಾರೆ ಆಮೇಲೆ ಗೊತ್ತಾಗತ್ತೆ. ಬೇಕಿದ್ರೆ ಡಿಸ್ಕ್ವಾಲಿಫಿಕೇಶನ್ ಮಾತ್ರ ಮಾಡ್ಬೋದಪ್ಪ. ನೀನೆಲ್ಲಿ ಹೋಗ್ತೀಯಾ? ಅಮ್ಮ ದಯವಿಟ್ಟು ನನ್ನ ತಡಿಬೇಡಿ ಅಮ್ಮ, ಅವ್ರಿಗೆ ನಾನು ಸಹಾಯ ಮಾಡಬೇಕು. ಅಲ್ವೇ, ಅಷ್ಟು ಜನರ ಮಧ್ಯೆ ಹೋಗಿ ನೀನೇನೆ ಮಾಡ್ತೀಯಾ? ಅಮ್ಮ ಅಷ್ಟು ಜನರ ಮಧ್ಯೆ ಅವ್ರು ಅವಮಾನ ಆಗಿ ತಲೆ ತಗ್ಸಿ ನಿಂತಿದ್ದಾರೆ, ಕೈಲದನ್ನ ನೋಡೋಕ್ಕಾಗಲ್ಲ ಅಮ್ಮ. ದಯವಿಟ್ಟು ಸಹಾಯ ಮಾಡಬೇಕು ಬಿಡಿ ಅಮ್ಮ. ಗೀತಾ, ಚೇರ್ಮನ್ರೆ, ಲಕ್ಕಿ ಅವ್ರ ಟೀಮ್ ಜೊತೆ ನಾನು ಕಬಡ್ಡಿ ಆಡ್ತೀನಿ. ಬಂದ್ಬಿಟ್ರು ಸತ್ಯವಾನ್ ಸಾವಿತ್ರಿ, ಗಂಡನ ಮರ್ಯಾದೆ ಕಾಪಾಡಕ್ಕೆ. ಅಲ್ಲಮ್ಮ ಗೀತಾ, ಹೋಗಿ ಹೋಗಿ ನೀನು ಹುಡುಗರ ಜೊತೆಲಿ ಕಬಡ್ಡಿ ಆಡೋದಾ? ಯಾಕಾಗಬಾರ್ದು ಚೇರ್ಮನ್ರೆ? ಆಗಲ್ಲ ಆಗಲ್ಲ, ಇದು ಹುಡುಗರು ಟೂರ್ನಮೆಂಟು, ಹುಡುಗಿರ್ನೆಲ್ಲ ಸೇರಿಸ್ಕೊಳಕ್ ಆಗಲ್ಲ. ಅದು ಹುಡುಗರ ಜೊತೆ ಹುಡುಗಿನ ಆಗೋದಿಲ್ಲಪ್ಪ. ಹುಡುಗರ ಕಬಡ್ಡಿ ಟೀಮಲ್ಲಿ ಹುಡುಗಿರು ಆಡಬಾರ್ದು ಅಂತ ಎಲ್ಲಾದ್ರೂ ರೂಲ್ಸ್ ಇದೆ ದತ್ತಣ್ಣ. ಒಂದು ಹುಡುಗಿರ್ ಟೀಮ್ ಆಡ್ಕೊಳ್ಳಿ, ಅದ್ರಲ್ಲಿ ಆಡಿ. ಇಲ್ಲಿ ಬಂದು ಹುಡುಗರ ಜೊತೆ ಹುಡುಗಿರಾಡೋದು ಕಬಡ್ಡಿ ಇತಿಹಾಸದಲ್ಲೇ ಇಲ್ಲ. ಇವಾಗ ಮಾಡೋಣ, ನಾನು ಇವ್ರ ಜೊತೆ ಆಡ್ತಿದ್ದೀನಿ. ಚೇರ್ಮನ್ರೆ ನೀವೇ ಹೇಳಿ, ಎಲ್ಲಾದ್ರೂ ಆ ಥರ ರೂಲ್ಸ್ ಇದೆಯಾ? ಇಲ್ಲಮ್ಮ. ಹಾಗಿದ್ರೆ ಆಡ್ಬೋದು ತಾನೆ? ಅದೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಆಗ್ತಾ ಇತ್ತು. ಆ ಅಂಡರ್ಸ್ಟ್ಯಾಂಡಿಂಗ್ ನ ಮಾಡ್ಕೊಂಡಿರೋರು ಯಾರು? ಹುಡುಗಿರು. ಕಬಡ್ಡಿ ಆಡ್ತೀನಿ ಅನ್ನೋ ಕಲ್ಪನೆನೇ ಇಲ್ಲದೆ ಇದ್ದೋರು. ಆದ್ರೆ ಇವಾಗ ಕಾಲ ಬದಲಾಗಿದೆ, ಹುಡುಗಿರು ಕಬಡ್ಡಿ ಆಡ್ತಾರೆ. ಅದಕ್ಕೋಸ್ಕರ ಅಂತ ಬೇರೆದೇ ಟೀಮ್ ಬೇಕಾಗಿಲ್ಲ. ಹುಡುಗರ ಸಮಕ್ ನಿಂತು ನಾವು ಆಡ್ತೀವಿ ಅನ್ನೋದನ್ನ ತೋರ್ಸೋದಕ್ಕೆ ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ. ಓಹೋ, ಈ ಚೇಂಜಸ್ಸು ಸಂಕೆದಿಬ್ಬು ಟೀಮಲ್ಲಿ, ಅದ್ರಲ್ಲೂ ಲಕ್ಕಿ ಟೀಮಲ್ಲೇ ಆಗ್ಬೇಕಾ? ಇದೆಲ್ಲ ಆಗಲ್ಲ ಚೇರ್ಮನ್ರೆ, ನೀವ್ ಹೇಳ್ರಿ ಆಗಲ್ಲ ಅಂತ. ಲಕ್ಕಿ, ನೀನಾದ್ರು ಹೇಳಪ್ಪ. ನಿನ್ನ ಟೀಮ್ಗೆ ನೀನೇ ಕ್ಯಾಪ್ಟನು. ನಿನ್ನ ಟೀಮಲ್ಲಿ ಯಾರು ಆಡಬೇಕು ಬಿಡಬೇಕು ಅನ್ನೋದನ್ನ ನೀನು ನಿರ್ಧಾರ ಮಾಡೋದು. ಗೀತಾ ಆಡಬೇಕಾ ಬೇಡವಾ ಅದನ್ನ ನೀನು ಹೇಳಿದ್ರೆ ಸಾಕು. ಚೇರ್ಮನ್ರೆ, ಅದೆಲ್ಲ ಆಗಲ್ಲ ರೀ, ಮೋಸ ಅದು. ನೀನು ಸ್ವಲ್ಪ ಸುಮ್ಮನಿರಪ್ಪ. ನಾನು ಲಕ್ಕಿನ ಕೇಳಿದ್ದೀನಿ, ಅವನು ಹೇಳ್ತಾನೆ. ಆಯಿತು, ಗೀತಾ ನಮ್ಮ ಟೀಮಲ್ಲಿ ಆಡಲಿ. ರೇ ಚೇರ್ಮನ್ರೆ, ಅದೆಲ್ಲ ಆಗಲ್ಲ ರೇ, ಮೋಸ. ನೀವೇಂದ್ರೆ ಸುಮ್ಮನೆ ನಿಂತಿದ್ದೀರಾ? ಹೇಳ್ರಿ ಅವನ್ಗೆ. ನೋಡಪ್ಪ, ಅವನು ಟೀಮ್ ಲೀಡರ್ ಇದ್ದಾನೆ, ಕ್ಯಾಪ್ಟನ್ ಇದ್ದಾನೆ. ಅವ್ನು ಯಾರು ಆಡಬೇಕು ಬಿಡಬೇಕು ಅವ್ನು ಹೇಳ್ತಾನೆ ಬಿಡು. ಈಗ ನೋಡು, ನಿನ್ನ ಟೀಮ್ನಲ್ಲಿ 6 ಜನ ಇದ್ದಾರೆ, ಒಬ್ಬರನ್ನ ಕೈ ಬಿಡು.
ಆ ಜಾಗಕ್ಕೆ ಯಾರಾದ್ರೂ ಹುಡುಗಿ ಆಡೋರು ಹುಡುಗಿನ ಸೇರಿಸ್ಕೋ. ಆಡ್ಲೇಬೇಕು, ಯಾವುದೇ ಕಾರಣಕ್ಕೂ ಟೂರ್ನಮೆಂಟ್ ನಿಲ್ಲೋ ಹೋಗಿಲ್ಲ, ಮ್ಯಾಚ್ ಆಡ್ಲೇಬೇಕಪ್ಪ. ಏನ್ ಚೇರ್ಮನ್ ಅಂದ್ರೆ ನೀವು ಹಾಗೆ ಮಾತಾಡ್ತಾ ಇದ್ದೀರಾ? ಇಷ್ಟು ವರ್ಷದಿಂದ ಕಬಡ್ಡಿ ಆಡಿಸ್ತಿದ್ದೀರಾ, ನಿಮಗೆ ಗೊತ್ತಾಗಲ್ವಾ ಅದೆಲ್ಲ? ನೋಡಪ್ಪ ದತ್ತ, ಮ್ಯಾಚ್ ಮುಂದುವರಲೇಬೇಕು. ಬೇಕಿದ್ರೆ ನೀನು ಮ್ಯಾಚ್ ಇಂದ ವಾಕ್ಔಟ್ ಆಗು. ಲಕ್ಕಿ ಟೀಮ್ ಗೆಲ್ತು ಅಂತ ನಾನು ಅನೌನ್ಸ್ ಮಾಡ್ಬಿಡ್ತೀನಿ. ಏ ಚೇರ್ಮನ್ ಅಂದ್ರೆ ಅದೆಂಗಾಗುತ್ತೆ? ಲೀಡಲ್ಲಿ ಇರೋದು ನಾವು, ಗೆಲ್ಲೋದು ನಾವು. ಆಯ್ತು, ಆಡ್ಬಿಟ್ಟು ಗೆದ್ಬಿಟ್ಟು ತೋರ್ಸಯ್ಯ. ಆಯ್ತು ಬಿಡಿ, ಆಡ್ ತೋರಿಸ್ತೀವಿ. ನಡಿ. ಅಲ್ಲಮ್ಮ ಗೀತಾ, ಈ ಡ್ರೆಸ್ಸಲ್ಲಿ ನೀನು ಕಬಡ್ಡಿ ಹೇಗೆ ಮಾಡ್ತೀಯಾ? ಒಂದು 10 ನಿಮಿಷ ಸಮಯ ಕೊಡಿ ಚೇರ್ಮನ್ರೆ. ಆಯ್ತು ಆಯ್ತು ಆಯ್ತು. ನಡೀರಪ್ಪ, ಈ ಕಡೆ ನೀವೆಲ್ಲ ನಡೀರಪ್ಪ, ಮ್ಯಾಚ್ ರೆಡಿಯಾಗಿ. ಥ್ಯಾಂಕ್ಸ್ ಗೀತಾ. ಲಕ್ಕಿ ಅವರೇ, ನಾನು ಹೇಳಿದ್ದೆ ತಾನೆ ಗಂಡ ಹೆಂಡತಿರ ಮಧ್ಯೆ ಥ್ಯಾಂಕ್ಸ್ ಸಾರಿ ಇವೆಲ್ಲ ಇರಬಾರ್ದು ಅಂತ. ಹಲೋ, ನಾವಿಲ್ಲಿ ಗಂಡ ಹೆಂಡ್ತಿ ಅಲ್ಲ. ನಾನು ಕ್ಯಾಪ್ಟನ್ನು, ನಿನ್ನ ಪ್ಲೇಯರು. ಓಕೆ ಕ್ಯಾಪ್ಟನ್, ನಾನು ಇವಾಗ ಏನು ಮಾಡಬೇಕು? ಸದ್ಯಕ್ಕೆ ರೈಡರ್ ಬರ್ತಾನೆ, ಡಿಫೆನ್ಸ್ ಮಾಡು. ಓಕೆ ಕ್ಯಾಪ್ಟನ್. ಕಬಡ್ಡಿ 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 ಕಬಡ್ಡಿ.